ಫೈನಲಿ ರೆಸಾರ್ಟ್ ರೀಚ್ ಆದ್ವಿ. ಹಲೋ, ನಾವೆಲ್ಲಿಗೆ ಬಂದಿದ್ದೀವಿ? ಹಲೋ ಸೆಲೆಬ್ರಿಟೀಸ್, ತಿರುಗಿ ನೋಡಿ. ಹಲೋ. ಹಾಂ, ನಡ್ಕೊಂಡೋಗು, ವಿಡಿಯೋ ಮಾಡ್ತೀನಿ. ನಡ್ಕೊಂಡೋಗು. ಹಾಯ್, ಫೈನಲಿ ಆಮೆಗುಂಡಿ ರೆಸಾರ್ಟಿಗೆ ಬಂದ್ವಿ. ಸೊ ಇಲ್ಲಿ ಸ್ವಲ್ಪ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಅದನ್ನು ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು. ಸಿ, ಇವಾಗ ರೂಮು ಚೆನ್ನಾಗಿದೆ. ನಾನು ಆಮೇಲೆ ರೂಮ್ದು ಟೂರ್ ತೋರಿಸ್ತೀನಿ. ಇವಾಗ ಬೇಬಿನ ಆಕರ್ಷಣೆ ಅಂತ ಫಸ್ಟು ಇದಕ್ಕೆ ಸ್ಲೈಡಿಗೆ ಬಂದ್ವಿ. ಬಿಕಾಸ್ ಬೇಬಿ ಹ್ಯಾಪಿ, ವಿ ಆರ್ ಹ್ಯಾಪಿ. ಅಲ್ಲಿ ನೋಡಲಿ, ಹಿಡ್ಕಿರಲ್ಲ ಅನ್ಕೋತೀನಿ. ಒಬ್ರು ತಿರ್ಸ್ಬೇಕು. ಈ ಥರ ಎಲ್ಲ ಇಲ್ಲಿ ಸುಮಾರು ಮಕ್ಳ ಗೇಮ್ಸ್ ಇದೆ. ಆಮೇಲೆ ಸೊ ವಿ ಆರ್ ಎಂಟ್ರಿಂಗ್ ಇನ್ ಟು ಗೇಮ್ಸ್ ಸೆಕ್ಷನ್. ಹಾಂ, ಮಕ್ಳಿಗ ದೊಡ್ಡವ್ರದ್ದು ಅಲ್ಲಿ ನೋಡೋದು ಕೂತಿದಾರಲ್ಲ, ಇದು ನಮ್ಮದು. ಫೈನಲಿ ಸ್ವಿಂಗ್ ಬಂತು. ನೀನು ಬೇಡ. ಇಲ್ಲಿ ರೋಪ್ ವಾಕಿಗೆ ಬಂದ್ವಿ. ನೋಡೋಣ, ಆ ಕಡೆ ಪೃಥ್ವಿ ಮತ್ತು ಕವಿತಾ ಪೃಥ್ವಿ ಮತ್ತು ಸುಷ್ಮಿತಾ ಹೋಗಿದ್ದಾರೆ ಈ ಕಡೆ ಬರ್ತೀವಿ ಅಂತ. ಬಟ್ ಐ ಡೋಂಟ್ ನೋ, ಅವ್ರು ರಿಟರ್ನ್ ಆಗ್ತಾ ಇದ್ದಾರೆ. ಐ ಡೋಂಟ್ ನೋ ವೈ. ಅವ್ರು ವಿಡಿಯೋ ಮಾಡೋಣ ಅಂತ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಕ್ಕೆ ಬರ್ತಾ ಇಲ್ಲ ಅವರು ಅಂತ. ಲೆಟ್ಸ್ ಸಿ. ಅವ್ರು ಬರ್ತಾ ಇಲ್ಲ, ಆ ಕಡೆಗೆ ಬರ್ತಾರ ಅಂತ. ಅದು ಈಸಿ ಇದೆ. ಚೆನ್ನಾಗಿರುತ್ತೆ. ಸೊ ಇಲ್ಲಿ ಬ್ಯಾಡ್ಮಿಂಟನ್ ಇದೆ ಮತ್ತು 6 ಫ್ರೀ ಗೇಮ್ಸ್ ಇತ್ತು, ಅದು ಟ್ರೈ ಮಾಡಿದ್ವಿ. ಸುಷ್ಮಿತಾ ಮತ್ತು ಕವಿತಾ ಕಾಣ್ತಾ ಇಲ್ಲ, ಸೊ ಅವ್ರನ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿವರೆಗೆ ಹೆಂಗೆ ಅನಿಸ್ತಾ ಇದೆ ಪೃಥ್ವಿ? ತುಂಬ ಚೆನ್ನಾಗಿದೆ. ಈಗ 2 ಅಡ್ವೆಂಚರಸ್ ಗೇಮ್ ಆಯಿತು. ಈಗ ರಿಮೈನಿಂಗ್ ಮಾಡಬೇಕು. ಬಟ್ ಇಲ್ಲಿ ಇಬ್ಬರು ಮಿಸ್ ಆಗಿದ್ದಾರೆ. ಅವ್ರನ್ನ ಹುಡ್ಕೊಂಡು ಅವ್ರನ್ನ ಕರ್ಕೊಂಡು ನಾವು ಎಲ್ಲಿಗೆ ಹೋಗೋದು ಅಂತ ನೆಕ್ಸ್ಟ್ ಪ್ಲ್ಯಾನ್ ಮಾಡಬೇಕು. ಅಲ್ಲ ಅವಳೇನಾ? ನಾನು ಝೂಮ್ ಹಾಕಿ ಸ್ವಿಂಗ್ ಆಡ್ತಿರೋದು ಅವಳಲ್ವಾ? ಎಲ್ಲಿ ಹೋಗ್ಬಿಟ್ರಪ್ಪ? ಸೊ ಇವಾಗ 1 o'clock, 1 o'clock-ಇಂದ 2:30ವರೆಗೆ ಲಂಚ್ ಕೊಡ್ತಾರೆ. ಸೊ ಲಂಚ್ ಮಾಡೋಕ್ಕೆ ಬಂದಿದ್ದೀವಿ. ಲೆಟ್ಸ್ ಸಿ ಏನಿರುತ್ತೆ ಅಂತ. ಫಸ್ಟು ಊಟದಲ್ಲಿ ಏನೇನಿದೆ, ಇದೆಲ್ಲ ವೆಜ್ ಕೌಂಟರು. ಸೊ ವೆಜ್ಜಲ್ಲಿ ವಿ ಹ್ಯಾವ್ ಸಮ್ ವೆಜ್ ಸೂಪ್, ಆಮೇಲೆ ವೆಜ್ ಪುಲಾವ್ ಇದೆ, ಆಮೇಲೆ ದಾಲ್ ಫ್ರೈ ಇದೆ, ರೈಸ್, ಊಟ ತಗೊಂಡಿದ್ದೀವಿ. ಬಿರಿಯಾನಿ ಇದೆ, ಚಿಕನ್ ಫ್ರೈ ಆ್ಯಂಡ್ ಸ್ಯಾಲಡ್, ಇದು ವೆಜ್ ಸೂಪ್. ಆಲ್ರೆಡಿ ಊಟ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ.
ಕವಿತೆ ಸ್ಟ್ರಗಲ್ ಮಾಡ್ತಾಯಿದ್ದಾಳೆ ಬೇಬಿ ಜೊತೆ. ಎಲ್ಲಿ ಕುಡ್ಸೋದು, ಏನು ಕುಡ್ಸೋದು, ಹೆಂಗನ್ನಿಸ್ತು ಇಲ್ಲಿವರೆಗೆ ಹಾಫ್ ಡೇ ಹೇಗಿತ್ತು? ನೈಸ್. ಕವಿತೆ ಹೆಂಗಿತ್ತು ಹಾಫ್ ಡೇ? ಇದು ಸ್ಟಾರ್ಟರ್ಸ್, ಚಿಕನ್ ಸ್ಟಾರ್ಟರ್ ಒಂದಿದೆ, ಗೋಬಿ ಇದೆ, ತಂದೂರಿ ರೋಟಿ ಇದೆ, ಪನ್ನೀರ್ ಇದೆ. ನಮ್ಮ ಊಟ ಮುಗೀತು, ಮುಗಿಸ್ಕೊಂಡು ಹೊಟ್ಟೆ ಫುಲ್ ಆಗಿಬಿಟ್ಟಿದೆ. 2 kg ದಪ್ಪ ಆಗಿದ್ದೀವಿ ಅನಿಸ್ತಾ ಇದೆ ಬೇರೆ. ಇಲ್ಲಿ ಫೋಟೋ ಶೂಟ್ ಆಲ್ರೆಡಿ ಸ್ಟಾರ್ಟೆಡ್. ಸೊ ನಮಗೆ ರೂಮ್ ಸಿಕ್ಕಿದೆ. 509 ನಮ್ಮ ರೂಮ್ ಮುಂದೆನೇ ಸ್ವಿಮ್ಮಿಂಗ್ ಪೂಲ್ ಇದೆ. ತುಂಬ ಜನ ಆಟಾಡ್ತಾ ಇದ್ದಾರೆ. ಓಕೆ, ಸ್ವಿಮ್ಮಿಂಗ್ ಪೂಲ್ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಆಟಾಡ್ತೀವಿ. ಇವಾಗ ಲೆಟ್ಸ್ ಓಪನ್ ದಿ ಡೋರ್. ಓಕೆ, ನಾವು 4 ಕ್ವಾಡ್ ಡಿಲಕ್ಸ್ ರೂಮ್ ತೊಗೊಂಡಿದ್ದೀವಿ. ಸೊ ನಾವೆಲ್ಲ ಗರ್ಲ್ಸ್ ಒಟ್ಟಿಗೆ ಇರೋಣ ಅಂತ 4 ಜನ ಮಲಗುವಂತಹ ಬೆಡ್, 2 ಬೆಡ್ ಇದೆ. ಆಮೇಲೆ ಒಂದು ಚೇರು, ಒಂದು ಟೇಬಲ್, ಸ್ಟಡಿ ಟೇಬಲ್ ಬೇರೆ. ಇಲ್ಲಿ ಪೃಥ್ವಿ ವರ್ಕ್ ಮಾಡ್ತಾರಂತೆ, ಸುಷ್ಮಿತ್ ಅವರು ವರ್ಕ್ ಮಾಡ್ತಾರಂತೆ. ಸೊ ಟಿ ವಿನೂ ಇದೆ, ವಿಚ್ ವಿ ಆರ್ ನಾಟ್ ಗೋಯಿಂಗ್ ಟು ವಾಚ್. ಆ್ಯಂಡ್ ಇಲ್ಲಿ ವಾಶ್ರೂಮ್ ಆ್ಯಂಡ್ ಡ್ರೆಸ್ಸಿಂಗ್ ಮಿರರ್. There is a washroom. ಇವಾಗ ರೆಡಿ ಆಗಿದ್ದೀವಿ. ಫಿಶ್ ಪಾರ್ಟಿ ಇದ್ದಾರೆ. ಪೃಥ್ವಿ ಒಬ್ಳು ಬರ್ತಾ ಇಲ್ಲ. ಸೊ ನಾವು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಆಮೇಲೆ ರೈನ್ ಡ್ಯಾನ್ಸ್ ಬರ್ತೀವಿ. ಹೆಂಗೆ ಮಾಡ್ತೀರಾ ಗರ್ಲ್ಸ್ ಡ್ಯಾನ್ಸ್? ಮದುವೆಗೆ ಇವಾಗ ರೈನ್ ಡ್ಯಾನ್ಸ್ ಮಾಡ್ಕೊಂಡು ಬಂದ್ವಿ. ಆಹಾ, ಎಷ್ಟು ಚೆನ್ನಾಗಿತ್ತು. ತೋರಿಸ್ಬೇಡ ಅಂತ ಇದ್ರೆ ಅವ್ರನ್ನೇ ತೋರಿಸ್ತೀವಿ ಅಷ್ಟೇ. ಇಲ್ಲಿ ಇವಳು ನಾವೆಲ್ಲ ರೈನ್ ಡ್ಯಾನ್ಸ್ ಮಾಡಿ ಸುಸ್ತಾಗಿ ಕೂತಿದ್ದೀವಿ. ಬಿಸಿಲಿಗೆ ಕಾಯ್ತಾ ಇದ್ದೀವಿ. ಬಟ್ ಬಿಸಿಲು ನಾಟ್ ಕಮ್ಮಿಂಗು. ಕವಿತಾ ಬೇಬಿ ಸ್ನಾನ ಮಾಡಿಸ್ತದಲ್ಲ, ಅದೆಲ್ಲ ಮಾಡಾದ್ಮೇಲೆ ಆಮೇಲೆ ಏನು ಮಾಡೋಣ, ಸ್ವಲ್ಪ ಮತ್ತೆ ರೆಡಿ ಆಗೋಣ. ನಮ್ಮ ಕತೆ ಬರೀ ನಾವು ಇಟ್ ಈಸ್ ಲೈಕ್ 5-6. ಸೊ ನಾವು ಇವಾಗ ಉಣಿಸ್ಕೊಂಡು ಮತ್ತೆ ರೆಡಿ ಆಗ್ತೀವಿ. ರೆಡಿ ಆಗಿಬಿಟ್ಟು ಮತ್ತೆ ಒಂದು ಎಕ್ಸ್ಪ್ಲೋರ್ ಮಾಡೋಣ ಸ್ವಲ್ಪ ರೆಸಾರ್ಟು. ಆಮೇಲೆ ನೋಡೋಣ ಏನು ಮಾಡ್ಬೋದು ಅಂತ. ಸೊ ನಮ್ಮದು ಫ್ರೆಶ್ನಪ್ ಎಲ್ಲ ಆಯಿತು. ಇವಾಗ ಮತ್ತೆ ರೆಡಿಯಾಗಿ ಸ್ನ್ಯಾಕ್ಸ್ ಏನಾದರೂ ಇದೆಯಾ ಅಂತ ನೋಡೋಕೆ ಹೋಗ್ತೀವಿ. ಆಮೇಲೆ ಇನ್ನೊಂದು ಥಿಯೇಟರ್ ಇದೆ, ಆ್ಯಂಫಿ ಥಿಯೇಟರ್ ಅಂತ, ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತಾರೆ. ರೈನ್ ಡ್ಯಾನ್ಸ್ ಮಾಡಿ ಊಷ್ಟಾಗಿರುವಂತಹ ಸುಶ್ ಮತ್ತು ಪೃಥ್ವಿ. ಇವಾಗ ಫೈನಲಿ ನಾವು ಆ್ಯಂಫಿ ಥಿಯೇಟರ್ಗೆ ಹೋಗ್ತಾ ಇದ್ದೀವಿ. ಅದು ಏನು ಅಂತ ನೋಡೋ ಒಂದು ಕ್ಯೂರಿಯಾಸಿಟಿ. ಮತ್ತು ಹೇಗಿತ್ತು ಪೃಥ್ವಿ ನಿಮ್ಮ ಒನ್ ಲೈನ್ ಅನ್ಸೋದು? ಐ ಆಮ್ ಆಸ್ಕಿಂಗ್ ಯು 10 marks ಕ್ವೆಶನ್ ಪ್ಲೀಸ್. ಇದುವರೆಗೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಐ ಥಿಂಕ್ ಸಮ್ ವಾಟ್ ಕ್ವೈಟ್ ಡಿಸೆಂಟ್ ಪ್ಲೇಸ್. ಅವ್ರ ಪಾಡ್ ಅವರಿದ್ದಾರೆ. ಆ್ಯಂಡ್ ಇಲ್ಲಿ ಕರೋಕೆ ಕೇಳೋಕ್ಕಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್.
ಇಲ್ಲಿ ಬೋಟಿಂಗು ಸಹ ಇದೆ. ಪೇಡ್ ಅನ್ಸುತ್ತೆ ಅಲ್ವಾ? ಬೋಟಿಂಗು, ಜಿಪ್ ಲೈನು, ಇನ್ನೂ ಸುಮಾರು ಆಕ್ಟಿವಿಟೀಸ್ ಇದೆ, ಅದೆಲ್ಲ ಪೇಡ್. ಹಾಂ, ಜಿಪ್ ಲೈನ್ ಇದೆ. ಫುಲ್ ಲೈಟಿಂಗ್ಸ್ ಅಲ್ವಾ? ಹೇಗಿದೆಲ್ಲ ಅನ್ಸುತ್ತೆ ರಿಸೆಪ್ಷನ್. ಫೈರ್ ಕ್ಯಾಂಪ್ ಇದೆ ಇಲ್ಲಿ. ಹಾಂ, ಹೋಗೋಣ. 2 minutes. ಅಲ್ಲಿ ಸ್ಟಾರ್ಟರ್ ಸಿಗುತ್ತೆ ಅಂತ. ವಾವ್, ಜೋರಾಗಿ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಸಚ್ ಅ ವೈಬ್. ಬನ್ನಿ. ಕೂತೀನಿ ಮಾಮಿ, ಬನ್ನಿ ಮಲ್ಗನ. ಹಾಂ, ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ. ನಿನ್ನ ಲಾಸ್ಟ್ ಗುಡ್ ನೈಟ್ ಹಾಕೊಡಕ್ಕೆ. ಇಲ್ಲ, ಸಿಗುತ್ತೆ ನಾಳೆ ಪ್ಯಾಕ್ ಮಾಡಿ. ಸೊ ವಿ ಆರ್ ಡನ್ ಫಾರ್ ದಿ ಡೇ. ಇವಾಗ ನಾವು ಮಲ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ. ಗುಡ್ ನೈಟ್. ಇವಾಗ ಮಲ್ಕೋಬೇಕು, ಬಟ್ ನಾವು ಮಲ್ಕೋತೀವಿ. ಗೈಸ್, ನಮಗೆ ಮಲ್ಕೋತೀವಿ. ಬೇಬಿ ಹೇಳೋದು ನಮಗೆ ಭಯ ಹೋಗಿದೆ. ಮಲ್ಕೋತೀವಿ ಎತ್ಕೊಂಡ 2 ದಿನದಿಂದ ಕೇಳಿ ನಾನು ಯಾವಾಗಿಂದ ಕೇಳ್ತಾ ಆದ್ರೂ ನಿಂಗೆ ಐಡಿಯಾ ಬಂದಿರಲಿಲ್ಲ ಹಿಂಗೆ ಟ್ರಾಲ್ ಆಗುತ್ತೆ ಅಂತ. ಓಕೆ, ಗುಡ್ ನೈಟ್ ಪೃಥ್ವಿ. ಗುಡ್ ನೈಟ್. ನೋಡಿ, ಆಲ್ರೆಡಿ ಮೆಸೇಜಲ್ಲಿ ಬಾರಿ ಬಿಸಿ. ಸ್ಟೇಟಸ್ ನೋಡ್ತಾ ಇದ್ದೀನಿ. ಇವಳ ಸ್ಟೇಟಸ್ ಇವಳೆ 100 ಟೈಮ್ಸ್ ನೋಡ್ಕೊಳ್ತಾಳೆ. 3 ಸಲ ನೋಡಿದಾಳೆ. ನಿಜ 100 ಟೈಮ್ಸ್ ನೋಡಿದಾಳೆ ನಮ್ಮ ಸ್ಟೇಟಸ್ನೇ. ಗುಡ್ ನೈಟ್ ಸುಶ್. ಗುಡ್ ನೈಟ್ ಕವಿತಾ. ಮಲ್ಕೋತೀವಿ.